ಸ್ಲಮ್ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಬೆಂಗಳೂರು ಶಂಕರ ದೊಡ್ಮನಿ ರಾಜೇಶ್ ಈಗಾಗಲೇ ಸೌದತ್ತಿ ಬೈಲೊಂಗಲ್ ರಾಮದುರ್ಗ ಈಗಾಗಲೇ ಸ್ವಯಂ ಉದ್ಯೋಗದೊಳಗೆ ಈಗಾಗಲೇ ಖಾದಿ ಗ್ರಾಮೋದಯ ಲೋನ್ ಅಪ್ಲೈಗಳಾಗ್ಯಾವ ಎಲ್ಲರಿಗೆ. ಆದ್ರೂ ಅವರು ಬ್ಯಾಂಕರ್ಸ್ಗಳು ಏನು ಮಾಡ್ತಾ ಇದ್ದಾರೋ ಈಗ ಪ್ರಪೋಸಲಿ ನಮಗೆ ಹೇಳಬೇಕಾದ್ರೆ ಸೌದತ್ತಿ ರಾಮದುರ್ಗ ಅವರ ಸೌದತ್ತಿ ತಾಂಡದೊಳಗೆ ಯಲ್ಲಮ್ಮಗುಡ್ಡದೊಳಗಿರುವಂಥ ಜನರಿಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರ ಅಂಗಡಿಗಳನ್ನು ಎತ್ತಂಗಡಿ ಮಾಡ್ಯಾರ. ಅಲ್ಲಿ ಎತ್ತಂಗಡಿ ಮಾಡ್ಯಾರ. ಅವ್ರಿಗೆ ಸ್ವಾವಲಂಬಿಯಾಗಿ ಬದುಕಲಾಕ ನಾವು ಗಾದಿ ಗ್ರಾಮೋದಯದಲ್ಲಿ ಲೋನ್ ಅಪ್ಲೈಗಳು ಮಾಡ್ಕೊಂಡಾರ. ಅವರು ಈಗಾಗಲೇ ಗಾದಿ ಗ್ರಾಮೋದಯದಿಂದ ಲೋನ್ ಅಪ್ಲೈ ಆಗೈತಿ. ಅಲ್ಲಿ ಹೋದ ಕೂಡಲೇ ಬ್ಯಾಂಕ್ ಮ್ಯಾನೇಜರು ವಿನಾಕಾರಣ ಅವ್ರು ನೆಪ ಹೇಳ್ತಾರೆ. ಒಬ್ರು ಯಾರಿಗೆ ಕಟ್ಟಬೇಕಾಗಿತ್ತು ಅಂದ್ರೆ ಆ ಉಣಿದೆಲ್ಲ ಹೇಳೋದು, ಮತ್ತು ವಿನಾಕಾರಣನ ರಿಯಲ್ ಎಸ್ಟೇಟ್ ಮಾಡೋರು ಕೋಟಿಗಟ್ಟಲೆ ಸಾಲ ಕೊಡೋದು, ಅಲ್ಲಿ ಕಮಿಷನ್ ತಿನ್ನೋದು, ಮತ್ತು ಅಲ್ಲಿ ಲಮಾಣಿ ತಾಂಡಾದಾಗಿರುವಂಥ ಜನ ಅಂಗಡಿ ಮೇಲೆ ಅವಲಂಬಿತ್ತು. ಅದು ಮಾನ್ಯ ಸರ್ಕಾರ ಈಗಾಗಲೇ ಎತ್ತಂಗಡಿ ಮಾಡಿ ಅದನ್ನು ಸುಧಾರೀಕರಣ ಮಾಡೋ ಸಲುವಾಗಿ ಎತ್ತಂಗಡಿ ಮಾಡ್ಯಾರ. ಅದಕ್ಕೆ ಅವ್ರ ಪರಿಹಾರವೂ ಇಲ್ಲ. ಇದ್ರ ಮೇಲೆ ಏನಾರು ಜೀವನ ಸಾಗಿಸ್ಬೇಕಂತ ಹೇಳಿದ್ವಿ. ಅದೇ ಗ್ರಾಮದಲ್ಲಿ ಈಗಾಗಲೇ ಹಲವು ಬಾರಿ ನಾವು ಅಧಿಕಾರಿಗಳಿಗೆ ಫೋನ್ ಮಾಡಿಸಿದ್ರು ಅವ್ರು ದಾದ ಮಾಡ್ತಾಯಿಲ್ಲ. ಅಲ್ಲಿ ಹೋದ ಕೂಡಲೇ ಇವರು ಅನ್ಎಜುಕೇಟೆಡ್, ಇವರು ಕಲ್ತವ್ರು ಅಲ್ಲ. ಮತ್ತು ಈಗಾಗಲೇ ಅಲ್ಲಿ ಅವ್ರು ಏನು ಮಾಡ್ಯಾರ ಅಂದ್ರೆ ಅಲ್ಲಿ ಭಾಷೆ ಬಲ್ಲವೆಲ್ಲ. ಅವರು ಹಿಂದಿ ಬಿಟ್ಟರೆ ಬೇರೆ ಮಾತಾಡೋಕ್ಕೆ ಬರೋದಿಲ್ಲ. ಇವರು ಕನ್ನಡ ಬಿಟ್ಟರೆ ಭಾಷೆ ಇವರು ನಮ್ಮವ್ರಿಗೆ ಬರೋದಿಲ್ಲ. ಹೀಗಾಗಿ ಭಾಳ ತೊಂದರೆಯಾಗಿ ಈಗಾಗಲೇ ನೇರವಾಗಿ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಡೆಪ್ಟಿ ಜಿಲ್ಲಾಧಿಕಾರಿಗಳಿಂದ ಫೋನ್ ಮಾಡಿಸಿರೂ ಅವ್ರು ದಾದ ಮಾಡ್ತಾಯಿಲ್ಲ. ಅವ್ರು ಅಲ್ಲಿ ಕುತ್ಕೊಂಡು ಹೇಳ್ತಾರೋ ನಾವೇನು ಮಾಡೋಣ ಅದಕ್ಕೆ. ಮತ್ತು ನಮ್ಮ ಜನಕ್ಕೆ ಅನ್ಎಜುಕೇಟೆಡ್ ಮಂದಿಗೆ ಇವರು ಧಮಕಿ ಹಾಕ್ತಾರೆ. ಅದು ಬೇಕು ಇದು ಬೇಕು, ನೀವು ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಕುರಿ ಕಡದ ಕೇಸಲ್ಲಿ ನೀವು ಶಾಲಾ ಯಾವಾಗ ಮುಟ್ಸವ್ರ, ಇಂಥ ಅವೇ ಶಬ್ದಗಳನ್ನ ಇವ್ರಿಗೆ ಮಾತಾಡ್ತಾರೆ. ಇವು ಮಾತಾಡ್ಲಿಕ್ಕೆ ಭಾಷೆ ಬಲ್ಲವ್ರು ಅಲ್ರಿ ಇವರು. ಈಗಾಗಲೇ ನಮ್ಮೆಲ್ಲ ಖಾದಿ ಗ್ರಾಮದಲ್ಲಿ ನಮ್ಮ ಕಡೆ ಎಲ್ಲ ಆದೇಶ ಅದಾವೆ. ಈಗಾಗಲೇ ಬ್ಯಾಂಕಿಗೆ ಹೋಗ್ಯಾವು. ಆದ್ರೆ ನಾವೆಲ್ಲ ಅಧಿಕಾರಿಗಳ ಕಡೆಯಿಂದ ಫೋನ್ ಮಾಡಿಸಿರೂ ಯಾವುದೂ ಪ್ರಯೋಜನ ಆಗ್ತಾಯಿಲ್ಲ. ಅವ್ರು ಯಾವ ರೀತಿ ಬದುಕಬೇಕು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ಇದನ್ನು ತತ್ಕ್ಷಣ ಇದನ್ನು ಪರಿಹಾರ ಮಾಡಲಿಲ್ಲ ಅಂದ್ರೆ ನಾವೆಲ್ಲ ಸಾಮೂಹಿಕವಾಗಿ ಧರಣಿ ಕೊಡ್ತೀವತ್ತು ಸಾಹೇಬ್ರಿಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ. ನಿಮ್ಮ ಹೆಸರು? ಶಂಕರ ದೊಡ್ಡಮನಿ.